ಆಲೂಗಡ್ಡೆ ಮಣ್ಣಿನ ಒಳಗೆ ಮೊಳಕೆ ಬಂದ್ರೆ ಆರೋಗ್ಯಕರ ಸಸ್ಯ ಬರುತ್ತೆ. ಆದ್ರೆ ಮಣ್ಣಿನಿಂದ ಹೊರಗೆ ಮೊಳಕೆ ಬಂದಿರುವಂತ ಆಲೂಗಡ್ಡೆಯನ್ನ ತಿಂದ್ರೆ ಪಕ್ಕಾ ನಿಮಗೆ ರೋಗ ಬರುತ್ತೆ. ಆಲೂಗಡ್ಡೆ ಭಾರತದಲ್ಲಿ ಅತಿ ಹೆಚ್ಚು ಬಳಸುವಂತ ಆಹಾರ ಪದಾರ್ಥ. ಆದ್ರೆ ಇದನ್ನ ಸರಿಯಾಗಿ ಬಳಸಲಿಲ್ಲ ಅಂತಂದ್ರೆ ನಿಮಗೆ ಕಾಯಿಲೆ ಪಕ್ಕ. ಗೆಡ್ಡೆ ಜಾತಿಗೆ ಸೇರಿರುವಂತ ಆಲೂಗಡ್ಡೆ ಮಣ್ಣಿನ ಒಳಗೂ ಮಣ್ಣಿನ ಹೊರಗೂ ಸುಲಭವಾಗಿ ಮೊಳಕೆ ಬರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಶೀತದ ಜಾಗದಲ್ಲಿಟ್ರೆ ಒಂದೇ ದಿನಕ್ಕೆ ಆಲೂಗಡ್ಡೆಯಲ್ಲಿ ಮೊಳಕೆಯ ಕಣ್ಣು ಕಾಣಿಸ್ಕೊಳ್ಳುತ್ತೆ. ಅಡುಗೆಗೆ ಬಳಸುವಾಗ ಎಚ್ಚರ ಇರಲಿ, ಮೊಳಕೆ ಬಂದಂತ ಆಲೂಗಡ್ಡೆ ನಿಮ್ಮ ಜೀವಕ್ಕೆ ಅಪಾಯವನ್ನ ತಂದಿಡುತ್ತೆ. ಆಲೂಗಡ್ಡೆ ಮೊಳಕೆ ಬರುವಾಗ ಅದರಲ್ಲಿ ಕೆಲವು ಕೆಮಿಕಲ್ ರಿಯಾಕ್ಷನ್ಗಳು ಆಗುತ್ತೆ. ಇದರಿಂದ ಟಾಕ್ಸಿಕ್ ಗ್ಲೈಕೋಲ್ ಆಲ್ಕಲೈಡ್ಸ್ ನ ಅಂಶಗಳಾದಂತಹ ಸೊಲಾನಿನ್ ಹಾಗೆ ಚಾಕೋನಿನ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಅಡುಗೆಗೆ ಬಳಸುವಾಗ ಆ ಮೊಳಕೆ ಬಂದಂತ ಜಾಗ ಮಾತ್ರ ಕತ್ತರಿಸಿ ಬಿಸಾಕಿ ಬೇರೆದನ್ನ ಬಳಸ್ತೀವಿ ಅಂತ ನೀವು ಅನ್ಕೊಂಡ್ರೆ ಅದು ಕೂಡ ತಪ್ಪು. ಅಂದ್ರೆ ಆಲೂಗಡ್ಡೆಯಲ್ಲಿ ಆ ಕೆಮಿಕಲ್ ಕಂಪ್ಲೀಟ್ ಆಗಿ ಇರುತ್ತೆ. ಎದೆ ಉರಿ ಆಗಿರ್ಬೋದು, ಹೊಟ್ಟೆ ನೋವು, ವಾಂತಿ, ಬೇರೆಲ್ಲ ಸಮಸ್ಯೆಗಳು ಬರುತ್ತೆ.